ಎಲ್ಲರಿಗೆ ದುಡ್ಡನ್ನು ಕೊಟ್ಟು ಮಗ ತಾಯಿ ಪಾದಕ್ಕೆ ಬಿದ್ದು, ಅಮ್ಮ ಇನ್ನು ಮುಂದೆ ಇಂಥ ತಪ್ಪು ಎಂದೂ ಮಾಡೋದಿಲ್ಲ ಅಂತೇಳಿ ತಾಯಿ ಪಾದಕ್ಕೆ ಬಿದ್ದಾಗ ತಾಯಿ ಅಂತಾಳ, ನೋಡಪ್ಪ ಇನ್ನು ಮುಂದೆ ನೀನು ಇಂಥ ಗೇಮ್ಗಳನ್ನು ಆಡಕ್ಕೆ ಹೋಗಬೇಡ, ನೀನು ಒಂದಿಷ್ಟು ಕೆಲಸವನ್ನು ಮಾಡು, ಎಷ್ಟೋ ಬರಲಿ ಆರಾಮಾಗಿ ನಾವು ಜೀವನವನ್ನು ಮಾಡೋಣ ಅಂತೇಳಿ ತಾಯಿ ಅಂದಾಗ ಮತ್ತಿವ ಒಂದಿಷ್ಟು ದಿವಸ ಹಿಂಗೆ ಹೋಗ್ತೈತಿ. ಮತ್ತೆ ಇಷ್ಟಗ ಬಿಡೋದಿಲ್ಲ, ಮತ್ತೆ ಸಾಲ ಮಾಡ್ತಾನ, ಮತ್ತೆ ಬೆಟ್ಟಿಂಗನ್ನು ಆಡ್ತಾನ, ಮತ್ತೆ ಸಾಲ ಆಗ್ತೈತಿ. ಮತ್ತು ಸಾಲ ಕೊಟ್ಟಿರೋಂತಹ ವ್ಯಕ್ತಿಗಳು ತಾಯಿ ಕಡೆ ಬಂದು ಮತ್ತೆ ಕಣ್ಣೀರು ಹಾಕ್ತಾರ. ನೋಡಮ್ಮ ಮತ್ತೆ ನಿನ್ನ ಮಗ ನನ್ನ ಕಡೆ ದುಡ್ಡನ್ನು ತೆಗೆದುಕೊಂಡಾನ, ಮತ್ತೆ ಕೇಳಿದ್ರ ದುಡ್ಡು ಕೊಡಕ್ಕೆ ಆಗವಲ್ತಂತಾನ, ನನ್ನ ಕಡೆ ದುಡ್ಡಿಲ್ಲ ಅಂತಾನ, ಏನು ಮಾಡ್ಬೇಕು ಅಂತೇಳಿ ತಾಯಿಗೆ ಹೇಳಿದಾಗ ತಾಯಿ ಅಂತಾಳ, ಅಲ್ಲೋ ಇರುವಂಥ ಎಲ್ಲ ಆಸ್ತಿಯನ್ನು ಮಾರಿ ಸಾಲವನ್ನು ಎಲ್ಲ ತೀರಿಸಿದ್ದೇನೆ, ಮತ್ತೆ ನೀ ಸಾಲ ಮಾಡಿದ್ದೀಯಾ, ಏನು ಎಲ್ಲಿಂದ ಕೊಡಬೇಕು, ಇದ್ದೀವೆಲ್ಲ ಮಾರಿಬಿಟ್ಟಿದ್ದೇನೆ. ಇದು ಕೊನೆಯ ಒಂದು ನಿರ್ಧಾರ ಏನಂದರೆ ಸಾಲ ಅಂತೂ ಕೊಡೋಕ್ಕಾಗೋದಿಲ್ಲ, ನಾವಿಬ್ಬರು ವಿಷವನ್ನು ಕುಡಿದು ಸಾಯ್ತೇವು, ನೀನು ಏನು ಮಾಡ್ತೀವಿ ಮಾಡಬೇಕು ಅಂತೇಳಿ ತಾಯಿ ತಂದೆ ಇಬ್ಬರು ರಾತ್ರಿ ವಿಷವನ್ನು ಕುಡಿದು ಪ್ರಾಣವನ್ನು ಬಿಡ್ತಾರ.